ಅಧ್ಯಕ್ಷರಾದ ಡಾಕ್ಟರ್ ಪ್ರಸಾದ್ ಅವರೇ, ಇಂದಿನ ನಾದಶ್ರೀ ಪುರಸ್ಕೃತರಾದ ವಿದ್ವಾನ್ ಕದ್ರಿ ಗೋಪಾಲನಾಥ್ ಅವರೇ, ಶ್ರೀಮತಿ ಜಾನಕಿ ಅವರೇ, ಶ್ರೀ ಅಚ್ಯುತರಾವ್ ಪರ್ಗಿ ಅವರೇ, ಆತ್ಮೀಯ ಬಂಧುಗಳೇ, ನಾನು ಡಾಕ್ಟರ್ ಕದ್ರಿ ಗೋಪಾಲನಾಥ್ ಅವರನ್ನ ಸುಮಾರು 45 ವರ್ಷಗಳಿಂದ ಬಂದೆ. ಅವರು ಒಂದು ರೀತಿಯಲ್ಲಿ ನನ್ನ ಕ್ಲಾಸ್ಮೇಟ್ ಅಂತ ಹೇಳ್ಕೊಳ್ಬೋದು. ನಾವಿಷ್ಟು 15 ವರ್ಷದಿಂದ ರಾಷ್ಟ್ರಪತಿ ಭವನದಲ್ಲಿ ಈ ಪದ್ಮ ಅವಾರ್ಡ್ ಫಂಕ್ಷನ್ಗೆ ಒಟ್ಟಿಗೆ ಇದ್ದು, ಒಂದೇ ಹೋಟೆಲ್ನಲ್ಲಿ ಪಕ್ಕದ ರೂಮ್ಗಳಲ್ಲೇ ಇದ್ದು. ಅಲ್ಲಿ ಅಬ್ದುಲ್ ಕಲಾಂ ಅವರನ್ನು ವಿತರಣೆ ಮಾಡಿದರು. ಇದು ಅವಾರ್ಡ್ ಆದಮೇಲೆ ನಾನು ಸುಮಾರು ಒಂದು 27 ಕಾನ್ವೊಕೇಶನ್ಸ್ ಅಡ್ರೆಸ್ ಮಾಡಿದ್ದೇನೆ ಕಂಟ್ರಿಗೆ, ವೇರಿಯಸ್ ಯೂನಿವರ್ಸಿಟೀಸ್. ಸಾಮಾನ್ಯವಾಗಿ ಆಗೋದೇನೆಂದ್ರೆ ಒಬ್ಬನು ಕೊಡೋ ಸರ್ಟಿಫಿಕೇಟ್ ಇನ್ನೊಬ್ಬನಿಗೆ ಕೊಟ್ಬಿಡ್ತಾನೆ. ಯಾರೋ ಹಿಸ್ಟ್ರಿ ಓದಿದವರಿಗೆ ಸೈನ್ಸ್ ಅಲ್ಲಿ PhD ಕೊಟ್ಬಿಡೋದು, ಅವರ ಪಕ್ಕದಲ್ಲಿ ನಿಂತ್ಕೊಂಡು ಕೊಡುತ್ತಾ ಇರ್ತಾರೆ, ಇದ್ಯಾವುದೋ ಕೊಟ್ಬಿಟ್ಟಿದ್ದೀವಿ. ಹೀಗೆ ಆಯ್ತಲ್ಲಿ. ನನಗೆ ಪದ್ಮವಿಭೂಷಣ ಅಂತ ಕೊಟ್ಟರು, ಇವ್ರಿಗೆ ಪದ್ಮಶ್ರೀ ಅಂತ ಕೊಟ್ಟರು. ಅದು ಅವ್ರಿಗೆ ಕೊಡ್ಬೇಕು ಅಂತ ನನಗೆ ಕೊಟ್ಬಿಟ್ರು. ಅವರಿಗೆ ಕೆಲವು ಸಮಯದ ಹಿಂದೆ ಅವರು ರಾಷ್ಟ್ರಪತಿ ಭವನದವರು ನೀವು ಪದ್ಮ ಅವಾರ್ಡ್ಸ್ಗೆ ನಾಮಿನೇಷನ್ ಮಾಡಿ ಅಂತ ಹೇಳಿದರು. ನಾನು ಒಂದು ಪತ್ರ ಬರೆದು ನಮ್ಮ ಕದ್ರಿ ಗೋಪಾಲನಾಥ್ ಅವರಿಗೆ ಕಡೆ ಪಕ್ಷ ಪದ್ಮಭೂಷಣ ಅಂತಾದ್ರೂ ಕೊಡಿ, ಇದು ನೀವು ಮಾಡಿದ ತಪ್ಪಿಗೆ ಅಂತ ಹೇಳಿ ಬಂದೆ. ಐ ಥಿಂಕ್ ದೇ ಮೈ ಕನ್ಸಿಡರ್ ಮೈ ರಿಕ್ವೆಸ್ಟ್ ಅಪ್ರೋಪ್ರಿಯೇಟ್ಲಿ. ಇದು ಈ ಒಂದು ಅಮೇಡಿಯಸ್ ಅಂತ ಒಂದು ಸಿನಿಮಾ ಬಂತು, ತಾವು ನೋಡಿದ್ದೀವಿ ನಾನು, ಮಜಾರ್ ವಿಚಾರದಲ್ಲಿ. He wanted to be treated as a king wherever he went, and he was actually respected so much. ಈ ದೇಶದಲ್ಲಿ ಮೊದಲನೇ ಬಾರಿಗೆ ಸಂಗೀತಗಾರರಿಗೆ ಒಂದು ಗೌರವವನ್ನು ಕೊಡುವಂತ ಒಂದು ಪ್ರಯತ್ನ ಮಾಡಿದ್ದು, ಸರಿಯಾದ ಗೌರವ ಸರ್ಕಾರದಿಂದ ಈ ಭಾರತ ರತ್ನ ಅನ್ನೋದು 4 ಜನ ಸಂಗೀತಗಾರರಿಗೆ ಕೊಟ್ಟರು. ಅದು ದೊಡ್ಡ ಒಂದು great recognition for the great artistic tradition of this country. That's our highest wealth. This country may be poor in terms of economic terms, but in terms of art, literature, sculpture, music, perhaps we are the best in the world. The great tradition in the world. ಅಂತ ಅವರು ಈ ದಿನ ಈ ಪ್ರಶಸ್ತಿ ಪ್ರದಾನ ಮಾಡತಕ್ಕಂಥ ಒಂದು ಗೌರವವನ್ನು ನನಗೆ ಪದಕಿಯವರು ಮತ್ತು ಡಾಕ್ಟರ್ ಪ್ರಸಾದ್ ಅವರು ಕೊಟ್ಟಿದ್ದಾರೆ. ಈ ಪ್ರಶಸ್ತಿಯ ಗೌರವವನ್ನೇ ನಮ್ಮ ಕದ್ರಿ ಗೋಪಾಲನಾಥ್ ಅವರು ಇದನ್ನ ಸ್ವೀಕರಿಸಿ ಈ ಪದವಿಯ ಗೌರವವನ್ನೇ ಹೆಚ್ಚಿದ್ದಾರೆ. ಈ ವಾದ್ಯ ಇದೆಯಲ್ಲ, ಇದು ಫಾರಿನ್ ಇನ್ಸ್ಟ್ರೂಮೆಂಟ್, ಇದನ್ನು ಪಳಗಿಸೋದು ಕಷ್ಟ. ಕರ್ನಾಟಕ ಮ್ಯೂಸಿಕ್ನಲ್ಲಿ, ಶಾಸ್ತ್ರೀಯ ಸಂಗೀತದಲ್ಲಿ ಎಷ್ಟು ಜನ ಅದನ್ನ ಅಪ್ರಿಸಿಯೇಟ್ ಮಾಡ್ತಾರೆ, ಅಷ್ಟೇ ಜನ ಕ್ರಿಟಿಕ್ಸ್ ಇದ್ದಾರೆ. ಸ್ವಲ್ಪ ತಪ್ಪು ಹೋದ್ರೆ ಕಾಯ್ತಾ ಇರ್ತಾರೆ, ತಪ್ಪು ಮಾಡ್ತಾರೆ ವಿದ್ವಾಂಸರು, ಏನು ಮಾಡ್ತಾರೆ ಅಂತ ಹೇಳಿ. ಬಟ್ ಹಿ ಹ್ಯಾಸ್ ಬಿನ್ ಅ ಪರ್ಫೆಕ್ಟ್ ಆರ್ಟಿಸ್ಟ್, ಇಸ್ ಬಿನ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್, ಅಂಡ್ ಐ ಆಮ್ ರಿಯಲಿ ವೆರಿ ವೆರಿ ಹ್ಯಾಪಿ ಟು ಬಿ ವಿತ್ ಯು ಟುಡೇ ಟು ಆನರ್ ಹಿಮ್. ಅಂಡ್ ನನಗೆ ಒಂದ್ಸತಿ ಹೈದರಾಬಾದಲ್ಲಿ ಸೈನ್ಸ್ ಕಾಂಗ್ರೆಸ್ ಆದಾಗ ದೇ ಇನ್ವೈಟೆಡ್ ಮೀ ಟು ಅಡ್ರೆಸ್ ದಿ ಸೈಂಟಿಸ್ಟ್ ದಟ್. ವಾಟ್ ಹ್ಯಾಸ್ ಎ ಜಸ್ಟ್ ಟು ಡೂ ವಿತ್ ಸೈನ್ಸ್? Legal science is no science at all. This is some speculation. So I didn't know what to do. Then I found that the Indian Science Congress itself was established by a judge, Sir Ashutosh Mukherjee ಅಂತ ಹೇಳಿ, Chief Justice of Calcutta High Court ಆಗಿದ್ರು. He was also the Vice Chancellor of the Calcutta University.
He enhanced the reputation of this university. He got Sir C.V. Raman to come there, Radhakrishnan to come there, Rajendranath C. great professors. He went around the whole country and got all the best men to Calcutta University. He was the founder of that Indian Science Congress. A judge was a founder of the Science Congress. So I told them, I bear that legacy, though I am not a scientist in the real sense. I bear the legacy and I am entitled to be with you today, and you must listen to me. That is the kind of thing. So ಗಾಯನ ಸಮಾಜದಲ್ಲಿ ನಾನು ಪ್ರಸಾದ್ ಅವ್ರು ಹೇಳ್ತಿದ್ದೆ, ನನ್ನ ಹಿಂದೆ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದವರು ಟಿ ಎಲ್ ವೆಂಕಟರಾಮಯ್ಯ ಅಂತೇಳಿ ಅವರಿಗೆ ಸಂಗೀತ ಕಲಾನಿಧಿ ಅಂತ ಟೈಟಲ್ ಕೊಟ್ಟರು. ಟೈಟಲ್ ಸಂಗೀತ ಕಲಾನಿಧಿ. ಈ ಇಲ್ಲೇ 57ನೇ ಇಸ್ವಿಯಲ್ಲಿ ನಾನು ಅವರಿಗೆ ನನಗೆ ತುಂಬ ಪರಿಚಯ ಆಯಿತು. ಅವರ ಮಗ ನನ್ನ ಜೊತೆ ಮದ್ರಾಸಲ್ಲಿ ಇಂಟರ್ನ್ಯಾಷನಲ್ ಕೋರ್ಸಲ್ಲಿ ಇದ್ದರು. ಅವರು ಇಲ್ಲಿ ಬಂದು ಇಲ್ಲಿ ಶಂಕರ ಹಾಲಲ್ಲಿ ಆಯಿತು ಗಾಯನ ಸಮಾಜ ಆಗಲಿಕ್ಕೆ ಮುಂಚೆ, ಈ ಬಿಲ್ಡಿಂಗ್ ಆಗೋಕ್ಕೆ ಮುಂಚೆ ಅಲ್ಲಿ ಸಮ್ ರೇರ್ ಕೃತೀಸ್ ಆಫ್ ದೀಕ್ಷಿತರ್ ಅಂತ ಹೇಳಿ ಒಂದು ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಕೊಟ್ಟರು. It was such a great thing. So I am entitled to be here with you in a music conference because of the legacy I bear, that one of my predecessors was a great musician and Sangeet Kalanidhi. So whenever I come here, I feel that I am not a trespasser. I am not an outsider. At least some ancestor of mine in the profession distinguished himself as a musician. ಇನ್ನೊಂದು ಸಣ್ಣ ಘಟನೆ ನನಗೆ ಮದ್ರಾಸಲ್ಲಿ ಒಬ್ಬರು ತಿಳಿಸಿದ್ದು, ಅದು ತಮಗೆಲ್ಲರೂ ಗೊತ್ತಿರಬೇಕು. ಈ ಎಹುದಿ ಮೆನುಹಿನ್ ಅಂತವರು ಅವರು ಪಿಟೀಲು ವಾದಕರು ಒಂದು ಕಚೇರಿ ಮಾಡಿದಾಗ ಗೌರವ ವೆಂಕಟಸ್ವಾಮಿ ನಾಯ್ಡು ಅವರು ಅಲ್ಲಿ ಹೋಗಿ ಅವರ ವಯಲಿನ್ ಮುಟ್ಟೋದಕ್ಕೋಸ್ಕರ ಹೋದ್ರಂತೆ. That man was very finicky. He wouldn't allow anybody to touch his violin. He declined. He said, I don't allow anybody to touch it. ರಾಜಮನ್ನಾರ್ ಅವರು ಅಲ್ಲಿ ಅಧ್ಯಕ್ಷತೆ ವಹಿಸಿದ್ದವರು, ಅವರು ರಾಜಮನ್ನಾರ್ took it very badly. A few days later, he arranged a concert of Gaurav Venkateswamy Naidu in Madras. He invited Menuhin, Ehudi Menuhin. He was in India for some time for his yoga classes. After he listened to Dwaram's concert, he took his violin, rushed up to the stage and gave it to Dwaram and said, please play on my violin. ಈ ಸಂಗೀತಗಾರನ್ನ ಯಾವ ದೇಶದಲ್ಲಿ ರಾಜರ ತರ ನೋಡ್ಕೊಳ್ಳೋಣ, ಆ ದೇಶಕ್ಕೆ ಒಳ್ಳೇದಾಗಲ್ಲ. ಈಗ ನೋಡಿ MLS ಅಂತ ಆ ಸಿನಿಮಾ ನೋಡ್ಬೇಕಾಗಿತ್ತು. Know that you have seen, all of you have seen that. Is the story of Mozart. Beethoven and Mozart. Beethoven became absolutely deaf. He wanted to commit suicide. Then he goes into meditation for 12 years in silence. Then comes the best of his sonatas. And the best work he did was after years of quietude and meditation. ಇದು ಸಂಗೀತ ಅನ್ನೋದು ಇನ್ನೊಬ್ಬರಿಗೆ ಮನಸ್ಸಿಗೆ ಬರಬೇಕಾದ್ರೆ ಆತ್ಮದಲ್ಲಿ ಈ ಒಂದು ಕಲ್ಚರಲ್ ಎವಲ್ಯೂಷನ್ ಆಗದೆ ಇದ್ರೆ ಯು ಕಾಂಟ್ ಕಮ್ಯುನಿಕೇಟ್ ದಟ್ ಸ್ಪಿರಿಟ್ ಆಫ್ ಆರ್ಟ್. ಇವರು ಬಿಕಾಸ್ ಕಸನ್ ಜಾಕೀಸ್ ಅಂತೇಳಿ ಗ್ರೀಕ್ ಆಥರ್, he wrote a book called God's Pauper. The book is called God's Pauper. It's about Francis of Assisi and Albert Schweitzer, who became a doctor and went to darkest Africa to serve the African people in a backward place called Lambery. And Baritam ಹೇಳ್ತಾರೆ, when I wrote the biography, it's truer than truth itself. Large teardrops smudged my manuscript. A hand was hovering around me, a hand to which somebody had driven a nail. Somebody seems to be driving a nail through all eternity. Art has this duty to cunningly absorb the gross matter that God entrusts us with and turn it into spirit. And these are the agents of that transformation of the gross matter of God, and they turn it into spirit and do to us in beautiful music. Thank you very much for your attention.